ದಿನವಾಗಿದ್ದು ರೈತರಿಗೆ ನಾನು ಈ ಒಂದು ಸನ್ನಿವೇಶದಲ್ಲಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಭಾರತದ ಎಲ್ಲ ಮಾಜಿ ಸೈನಿಕರು, ಮೈಸೂರಿನ ಮಾಜಿ ಸೈನಿಕರ ಪರವಾಗಿ ವಿಶ್ವ ರೈತ ದಿನದ ಶುಭಾಶಯಗಳನ್ನು ತಿಳಿಸ್ತಾ, ಸರ್ಕಾರವು ರೈತರಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ನೀಡದೆ ಎಲ್ಲ ರೀತಿಯ ಸವಲತ್ತುಗಳನ್ನು ಮತ್ತು ಸಹಕಾರವನ್ನು ನೀಡಬೇಕು. ವಿಶ್ವ ರೈತ ದಿನದಂದು ಈ ಒಂದು ಸಹಕಾರವನ್ನು ನೀಡಿದ್ರೆ ಅವ್ರಿಗೂ ಒಂದು ನೆನಪಿನಲ್ಲಿರುತ್ತೆ. ಹಾಗಾಗಿ ಎಲ್ಲರೂ ಭಾರತಾಂಬೆಯ ಎರಡು ಕಣ್ಣುಗಳಿದ್ದಂತೆ ಸೈನಿಕರು ಮತ್ತು ರೈತರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೂಪುರೇಷೆಗಳನ್ನ ಮಾಡಬೇಕು. ಮುಂದಿನ ದಿನಗಳಲ್ಲಿ ರೈತ ಪರವಾದಂಥ ಯೋಜನೆಗಳನ್ನ ಘೋಷಣೆ ಮಾಡ್ತಕ್ಕಂಥದ್ದು, ರೈತವ ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಯೋಜನೆಗಳನ್ನ ಘೋಷಣೆ ಮಾಡ್ತಕ್ಕಂಥಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡ್ತಾ, ಏನಿವತ್ತು ರೈತ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ, ಇದು ಸರ್ಕಾರವು ಕೂಡ ಒಂದು ಸ್ವತಂತ್ರವಾಗಿ ಆಚರಣೆ ಮಾಡಬೇಕು. ಇವತ್ತು ಬೇರೆ ಬೇರೆ ದಿನಗಳನ್ನು ಸರ್ಕಾರ ಆಚರಣೆ ಮಾಡ್ತಾ ಇದೆ, ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಮ್ಮ ಒತ್ತಾಯ ಇದೆ, ಮುಂದಿನ ದಿನಗಳಲ್ಲಿ ರೈತ ದಿನಾಚರಣೆಯನ್ನು ಸರ್ಕಾರವೇ ಘೋಷಣೆ ಮಾಡಿ ಆಚರಣೆ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇನೆ. ಸಾಕು ಸರ್. ಈ ದೇಶದ ಜನರಿಗೆ ಅನ್ನ ಕೊಡ್ತಕ್ಕಂಥ ಜನರು ರೈತರು. ಹಾಗಾಗಿ ರೈತರ ಬಗ್ಗೆ ನಮ್ಮೆಲ್ಲರಿಗೂ ಅಪಾರವಾದಂಥ ಪ್ರೀತಿ ಮತ್ತು ಒಳ್ಳೆ ಆತ್ಮೀಯವಾದಂಥ ಭಾವನೆ ಯಾವಾಗಲೂ ಸುಧಾರಿದೆ. ಆದರೆ ರೈತರ ಬದುಕು ಸುಧಾರಣೆ ಆಗಬೇಕು, ರೈತರ ಬದುಕು ಚೆನ್ನಾಗಿ ಆಗಬೇಕು ಅನ್ನೋದ್ರಲ್ಲಿ ಯಾವುದೇ ಸರ್ಕಾರ ಇದು ಸಾಮಾನ್ಯವಾಗಿ ರೈತರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತದೆ ಅಂತ. ಮೆಣಸಿನಕಾಯಿ ಏನು ಮತ್ತು ಅರಿಶಿನ ಈ ರೀತಿ ಬೆಳೆಗಳನ್ನ ಬೆಳೆದು ಲಾಭ ದೃಷ್ಟಿಯನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಸಿರಿಧಾನ್ಯಗಳನ್ನ ನಾವು ಆರೋಗ್ಯ ದೃಷ್ಟಿಯಿಂದ ಬೇಕು. ಈಗ ನಾವು ರೈತ ಅಂದರೆ ಬರೀ ಬೆಳೆ ಬೆಳೆಯುವಷ್ಟೇ ಅಲ್ಲ, ಅದು ಪಶುಪಾಲನಾ ಇಲಾಖೆ ಅದರಲ್ಲಿ ಸಾಕಾಗಷ್ಟು ರೈತ ತನ್ನ ಜೀವನ ನಡೆಸಿತ್ತು. ಏನೋ ಆಗೋದಿಲ್ಲ ಇವತ್ತು ಬಹಳ ಎಷ್ಟೋ ಜನ ರೈತರು ಇವಾಗ ಬಹುಪಾಲು ರೈತರಿಗೆ ಒಳ್ಳೆಯದು ಮಾಡ್ತಕ್ಕಂಥದ್ದು. ರೈತ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ರಾಜ್ಯ ಸರ್ಕಾರ ತಮಗೆಲ್ಲ ತಿಳಿದಿರುವ ಹಾಗೆ ಇವತ್ತು ರೈತರ ಅಭಿವೃದ್ಧಿಗೆ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ, ಕೃಷಿ ಭಾಗ್ಯ ಯೋಜನೆ, ಕೃಷಿ ವ್ಯಾಕರಣದ ಸೂಕ್ಷ್ಮ ನೀರಾವರಿ ಘಟಕಗಳಿಗೆ ಹಾಗೂ ಹಲವಾರು ಕೃಷಿ ಪರಿಕರಗಳಿಗೆ ಇವತ್ತು ಸಹಾಯಧನ ನೀಡುವ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಪ್ರೋತ್ಸಾಹವನ್ನು ನೀಡ್ತಾ ಇರ್ತಕ್ಕಂಥದ್ದು. ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ. ಕಿರುಧಾನ್ಯಗಳೇನಿದೆ, ರಾಗಿ, ನವಣೆ, ಸಜ್ಜೆ, ಸಾಮೆ, ಜೋಳ, ಇವೆಲ್ಲ ಏನು ನ್ಯೂಟ್ರಿಸೀರಿಯಲ್ಸ್ ಇದ್ದಾವೆ, ಇವು ಅತಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ಸ್ ಇರುವಂತಹ ಒಂದು ಆಗಿರುವಂತಹ ಧಾನ್ಯಗಳಾಗಿದ್ದಾವೆ. ಈ ಧಾನ್ಯಗಳನ್ನು ಹೆಚ್ಚು ಹೆಚ್ಚು ಬೆಳೀಲಿಕ್ಕೆ ಪ್ರೋತ್ಸಾಹವನ್ನು, ಅದನ್ನು ಯಾವ ರೀತಿ ಉತ್ಪಾದನೆ ಮಾಡಬೇಕು, ಉತ್ಪಾದಕತೆ ಯಾವ ರೀತಿ ಜಾಸ್ತಿ ಮಾಡಬೇಕು, ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಮಾಡಬೇಕು, ಮೌಲ್ಯವರ್ಧನೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸೋ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಸಿರಿಧಾನ್ಯ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ ಜಿಲ್ಲಾ ಮಟ್ಟದಲ್ಲಿ.